ಹೇಳ್ರಿ ಏನಾದ್ರು ಕೇಳಾಗಿದ್ರೆ ಕೇಳಿ. ಕೊಡಗಿಗೆ ಬರ್ತಲೇ ಇರ್ತೀನಿ ನಾನು ಯಾವಾಗ. ಕೊಡಗು ಇಸ್ ಎ ಪಾರ್ಟ್ ಆಫ್ ಕರ್ನಾಟಕ. ಕಮಿಟಿ ಅವ್ರೇನು ಇನ್ನೂ ವರದಿ ಕೊಟ್ಟಿಲ್ಲ. ಇನ್ನೂ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನಾವು ನೋಡ್ತೀವಿ ಅದನ್ನು. ಸರ್ 9 ವರ್ಷಗಳ ನಂತರ ಮೇಲ್ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಹಲವು ವರ್ಷಗಳ ನಂತರ ಮೇಲ್ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಇಲ್ಲ, ನಾವು ನಮ್ಮ ಕಾಲದಲ್ಲೇ ಇದು ಶುರುವಾದದ್ದು ಪ್ರಾರಂಭ. ನಾನೇ 2016ರಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟದ್ದು. 2017ರಲ್ಲಿ ಪ್ರಾರಂಭ ಆಯಿತು. ಅದು ಬಿಜೆಪಿ ಸರ್ಕಾರದಲ್ಲಿದ್ದಾಗ ಪೂರ್ಣ ಮಾಡಲಿಲ್ಲ, ವಿಳಂಬ ಆಯಿತು. ನಾವು ಬಂದ ಮೇಲೆ ಅದಕ್ಕೆ ಬೇಕಾದಂಥ ಹಣ ಕೊಟ್ಟು ಶೀಘ್ರಗತಿಯಲ್ಲಿ ಮುಗಿಸಿದ್ದೀವಿ. ಸರ್, ಈ ಕೊಡಗಿನಲ್ಲಿ ಸರ್ CND ಭೂಮಿ ಮತ್ತೆ ಸೆಕ್ಷನ್ 4 ಅಧಿಸೂಚಿತ ಜಾಗನ ಮೀಸಲು ಅರಣ್ಯ ಮಾಡಬೇಕನ್ನೋ ಪ್ರಸ್ತಾಪ ಸರ್, ಅದಕ್ಕೆ ವ್ಯಾಪಕ ವಿರೋಧ ಕೊಡಗಿನ ರೈತರಿಂದ ವ್ಯಕ್ತವಾಗ್ತಿದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀವಿ? ಏನು ವಿರೋಧ ಮಾಡ್ತಾ ಇದ್ದಾರೆ? CND ಭೂಮಿ ಮತ್ತು ಸೆಕ್ಷನ್ 4 ಅಧಿಸೂಚಿತ ಜಾಗಗಳನ್ನ ಮೀಸಲು ಅರಣ್ಯವಾಗಿ ಕನ್ವರ್ಟ್ ಮಾಡ್ತಾರೆ. ಅದ್ರ ಸಂಬಂಧ ಪ್ರಕ್ರಿಯೆಗಳು ನಡೀತಿದೆ ಸರ್. ನಾನು ನೋಡ್ತೀನಿ ಅದನ್ನು ಸರ್. ಅದೊಂದು ಕಮಿಟಿ ರಚನೆ ಮಾಡ್ತೀರಾ ಅಂತ ತೀರ್ಮಾನ ಮಾಡೋರು ಸರ್ ಸದನದಲ್ಲಿ. ನೋಡ್ತೀನಿ. ಅದಾದ್ಮೇಲೆ ಕಮಿಟಿ ಮಾಡಾದ್ಮೇಲೆ ತೀರ್ಮಾನ ಮಾಡ್ತೀರಾ? ಸಮಿತಿ ರಚನೆ ಮಾಡ್ತೀರಾ ಸರ್ ಅದ್ರ ಬಗ್ಗೆ? ಅಲ್ಲ, ಕಮಿಟಿ ಮಾಡಬೇಕಾಗುತ್ತೆ. ಅದರ ಆಗು ಹೋಗುಗಳ ಬಗ್ಗೆ ಕಮಿಟಿ ರಚನೆ ಮಾಡಿ ಅದು ಕಮಿಟಿಯವರು ಪರಿಶೀಲನೆ ಮಾಡಿ ವರದಿ ಕೊಟ್ಟ ಮೇಲೆ ದಿ ಗೌರ್ಮೆಂಟ್ ವಿಲ್ ಲುಕ್ ಇಂಟು ಇಟ್. ಸರ್ಕಾರಿ ಭೂಮಿ ಭೂಗುತ್ತಿಗೆಯನ್ನು ಕೊಡ್ತಿರೋದಕ್ಕೆ ಸಂಬಂಧಪಟ್ಟಾಗಿ ಜಿಲ್ಲೆಯಲ್ಲಿ ವ್ಯಾಪಕವಾದ ವಿರೋಧ ವ್ಯಕ್ತ ಆಗಿದೆ. ಏನು ಸರ್ಕಾರಿ ಭೂಮಿ ಕೊಟ್ಟರೆ ಯಾಕೆ ವಿರೋಧ? ನಿವೇಶನ ಇಲ್ಲದವ್ರಿಗೆ ಕೊಡಿ. ಸೈಟ್ಲೆಸ್ ಅವರಿಗೆ ನಿವೇಶನ ಇಲ್ಲದವ್ರಿಗೂ ಕೊಡ್ತೀವಿ, ಜಮೀನು ಇಲ್ಲದವ್ರಿಗೂ ಕೊಡ್ತೀವಿ. ಸರಿ, ವನ್ಯಜೀವಿ ಮಾನವ ಸಂಘರ್ಷ ಅದಕ್ಕೆ ವನ್ಯಜೀವಿ ಮಾನವ ಸಂಘರ್ಷ ಎಲ್ಲ ಕಾಡುಗಳಲ್ಲೂ ಕೂಡ ನಡೀತಾ ಇದೆ, ಕಾಡಂಚಿನಲ್ಲಿ ನಡೀತದೆ. ಕಾರಣ ಯಾಕಪ್ಪ ಅಂತಂದರೆ ಪ್ರಾಣಿಗಳು ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ. ಆನೆಗಳು, ಚಿರತೆಗಳು, ಹುಲಿಗಳು ಇವೆಲ್ಲ ಬಂದ್ಬಿಡ್ತವೆ. ಒಂದು ಪ್ರಾಣಿಗಳು ಜಾಸ್ತಿ ಆಗಿರೋದು ಕರ್ನಾಟಕದಲ್ಲಿ, ಆನೆಗಳು, ಹುಲಿಗಳು, ಚಿರತೆಗಳು. ಕೇಳಿಸ್ತಾ ಇಲ್ವೇ ನಮ್ಮ? ಆನೆಗಳು, ಚಿರತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಒಂದು. ಎರಡನೇದು, ಅವು ಆಹಾರಕ್ಕೋಸ್ಕರ, ನೀರಿಗೋಸ್ಕರ ಹೊರಗಡೆ ಬಂದ್ಬಿಡ್ತವೆ ಕಾಡಿನಿಂದ. ಸೊ ಹಾಗಾಗಿ ನಾವು ಈಗ ಬ್ಯಾರಿಕೇಡನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವು ಪ್ರಾಣಿಗಳು ಹೊರಗಡೆ ಬರದ ರೀತಿ ನೋಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ಮಾನವ ಸಂಘರ್ಷ ಇದೆಯಲ್ಲ, ಪ್ರಾಣಿಗಳ ಜೊತೆ ಮಾನವ ಸಂಘರ್ಷ, ಅದನ್ನು ತಪ್ಪಿಸಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ನಾವು. ಸರ್, ನಾಳೆ ಸೆಂಟ್ರಲ್ ಬಜೆಟ್ ಮಂಡನೆ ಆಗ್ತಿದೆ. ಬಟ್ ನೀವು ಈಗಾಗಲೇ ಹೇಳಿದ್ರೆ ನಮ್ದೇನು ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಬಟ್ ರಾಜ್ಯಕ್ಕೆ ಪ್ರಮಾಣದಲ್ಲಿ ತೆರಿಗೆ ಬರಬೇಕಾಗಿದೆ. ಮತ್ತೊಂದು ಕಡೆ ನಾವೆಲ್ಲ ಕೇಳಿದೀವಪ್ಪ, ಎಲ್ಲ ಕೇಳಿದ್ದೀವಿ. ಅವರು ಕ್ಯೂಡ್ರ ಥರ ಇದ್ದಾರಲ್ಲ. ಈಗ ನಾವು ಡೆಲ್ಲಿಗೆ ಹೋಗಿ ಮಾಡೋದು, ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಕಡಿಮೆ ಬರ್ತಾ ಇದೆ, ನಮಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾ ಇದ್ದೀರಿ, ನಮಗೆ ಗ್ರ್ಯಾಂಟ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡೋದು. ನಾವು ಎಲ್ಲ MLAಗಳು, MP ಗಳು ಎಲ್ಲರೂ ಹೋಗಿ ಮಾಡೋದು, ಮಂತ್ರಿಗಳು ಎಲ್ಲ ಹೋಗಿ ಮಾಡೋದು. ಆಮೇಲೆ ಕಳೆದ ವರ್ಷ 23-24ರಲ್ಲಿ 23-24 ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಎಷ್ಟು ದಿನ ಆಯಿತು ಬಜೆಟ್ ಆಗಿ? ಇವತ್ತಿನವ್ರಿಗೊಂದು ಪೈಸಾ ಕೊಟ್ಟಿದ್ದಾರ? ಅದಕ್ಕೆ ಹೇಳಿದೆ ನಾನು, ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ, ಬಟ್ ನಿರೀಕ್ಷೆ
ಖುಷಿ ಆಗ್ತವೆ ಅಂತ ಹೇಳಿದೆ. ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ, ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ, ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ. ನಮ್ಮ ತೆರಿಗೆ ವಸೂಲು ತಗೊಳ್ಳಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು, ಅದನ್ನು ಪಡ್ಕೊಳ್ಳಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ಹೋಯ್ತಾರಲ್ಲ, ಅವರಿಗೆ ಒಂದಷ್ಟು ಬಲ ತುಂಬಲಿಕ್ಕೆ ಪ್ರಾಣಿ ಬಲಿಯೆಲ್ಲ ಮಾಡಿರ್ತಕ್ಕಂಥ ಯಾರು? ಪ್ರಸಾದ್ ಅತ್ತಾವರ ಅಂತ ಏನು ಮಸಾಜ್ ಪಾರ್ಲರ್ ಮಂಗಳೂರಿನಲ್ಲಿ ಆಯ್ತಲ್ಲ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.